ಈ ಒಂದು 18 ವರ್ಷದ ಹುಡುಗ ಇವನ ಒಂದು ನಿರ್ಧಾರದಿಂದ ತನ್ನ ತಂದೆ ತಾಯಿಯ ಜೀವನವು ಅಪಾಯಕ್ಕೆ ಸಿಲುಕಬಹುದು. ಅದನ್ನರಿಯದೆ ಒಂದು ಕುಟುಂಬವೇ ದುರಂತದ ಅಂಚಿಗೆ ತಲುಪಿವೆ. ಈ ಘಟನೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಒಂದು ಗ್ರಾಮದಲ್ಲಿ ನಡೆದಿತ್ತು. ಆಗಸ್ಟ್ 21ರಂದು ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ 18 ವರ್ಷದ ಕುನಾಲ್ ಎಂಬ ಯುವಕ ಗ್ರಾಮದ ಗುಡ್ಡದ ಮೇಲಿನ ಅಪಾಯಕಾರಿ ಸ್ಥಳದಲ್ಲಿ ನಿಂತು ಅಲ್ಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯಾಗುತ್ತಿದ್ದ. ಅವನ ತಂದೆ ಮುರಳೀಧರನ್ ಮತ್ತು ತಾಯಿ ಸಂಗೀತ ಮಗನನ್ನು ಅಲ್ಲಿಂದ ಹಿಂದೆ ಸರಿಯುವಂತೆ ಕಣ್ಣೀರಿಂದ ಬೇಡಿಕೊಳ್ಳುತ್ತಿದ್ದರು. ಪರಿಸ್ಥಿತಿ ಕೈ ಮೀರುವುದನ್ನು ತಡೆಯಲು ಗ್ರಾಮದ ಸರ್ಪಂಚ್ ಸಂಜಯ್ ಯಾದವ್ ಕೂಡ ಸ್ಥಳಕ್ಕೆ ಬಂದು ನೀನು ಅಲ್ಲಿಂದ ಕೆಳಗೆ ಬಾ, ನಿನಗೆ ಫೋನ್ ಕೊಡಿಸ್ತೇನೆ ಎಂದು ಕುನಾಲ್ಗೆ ಮನವಿ ಮಾಡಿದ್ರು. ಆದ್ರೆ ಕುನಾಲ್ ಮಾತ್ರ ಈಗ ಯಾವುದೇ ಪರಿಹಾರ ಉಳಿದಿಲ್ಲ, ಇನ್ನು ಒಂದೇ ದಾರಿ ಎಂದು ಹೇಳ್ತಿದ್ದ. ಈ ನಡುವೆ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಸ್ಥಳಕ್ಕೆ ಆಗಮಿಸಿ ಕೆಳಭಾಗದಲ್ಲಿ ಸುರಕ್ಷಿತ ಬಲೆಯನ್ನು ಸಿದ್ಧಪಡಿಸಿದ್ರು. ಆದ್ರೆ ಕುನಾಲ್ ಪದೇ ಪದೇ ತನ್ನ ನಿಂತಿರುವ ಸ್ಥಳವನ್ನು ಬದಲಾಯಿಸುತ್ತಿದ್ದ. ಮಧ್ಯಾಹ್ನ ಸುಮಾರು 1 ಗಂಟೆಯ ವೇಳೆಗೆ ಮಗನನ್ನು ಸುರಕ್ಷಿತವಾಗಿ ಕೆಳಗೆ ಕರೆತರಲು ಅವನ ತಂದೆ ಕುನಾಲ್ನ ಬಳಿಗೆ ಹೋಗಿ ಅವನನ್ನು ಹಿಡಿದು ಹಿಂದೆಳೆಯಲು ಪ್ರಯತ್ನಿಸಿದರು. ಆದರೆ ಅದೇ ಕ್ಷಣ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿತ್ತು. ತನ್ನ ಗಂಡ ಮತ್ತು ಮಗ ಇಬ್ಬರು ಕೆಳಗೆ ಬೀಳುವುದನ್ನು ಕಂಡ ಕುನಾಲ್ನ ತಾಯಿ ಕೂಡ ದುಃಖ ಮತ್ತು ಆಘಾತದಲ್ಲಿ ಅಲ್ಲಿಂದ ಕೆಳಗೆ ಹಾರಿದ್ರು ಎಂದು ವರದಿಯಾಗಿದೆ. ಇದು ಕೇವಲ ಒಂದು ಫೋನಿಗಾಗಿ ತೆಗೆದುಕೊಂಡ ಹಠದ ನಿರ್ಧಾರವೇ ಅಥವಾ ಇದರ ಹಿಂದೆ ಇನ್ನೇನಾದರೂ ಮಾನಸಿಕ ಒತ್ತಡ, ಕುಟುಂಬದ ಸಮಸ್ಯೆ ಅಥವಾ ಬೇರೆ ಕಾರಣವಿದೆ? ಬ್ಯಾಕ್ಗ್ರೌಂಡ್ ಕಾರಣ ಇದೆ. ಒಂದು ಕುಟುಂಬ ಅಂದ್ರೆ ಕೇವಲ ತಂದೆ ತಾಯಿ ಮಕ್ಕಳು ಅಷ್ಟೇ ಅಲ್ಲ. ತಂದೆ ತಾಯಿ ತಮ್ಮ ಜೀವನವನ್ನು ಮಕ್ಕಳಿಗಾಗಿ ಮುಡಿಪಾಗಿಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸ್ತಾರೆ. ಮಕ್ಕಳು ಏನು ಕೇಳಿದ್ರು ತಮ್ಮಿಂದ ಆಗುವಷ್ಟು ಕಷ್ಟಪಟ್ಟು ಅದನ್ನು ಕೊಡಿಸ್ತಾರೆ. ಆದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಆ ವಸ್ತುವಿನ ಬೆಲೆ ಗೊತ್ತಿರತ್ತೆ, ಅದನ್ನು ಕೊಡಿಸಲು ತಂದೆ ತಾಯಿ ಪಟ್ಟ ಕಷ್ಟದ ಬೆಲೆ ಗೊತ್ತಿರೋದಿಲ್ಲ. ಇವತ್ತು ನಾವು ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡಿಸ್ತೀವಿ, ಆದ್ರೆ ಅವರಿಗೊಂದು ಇಲ್ಲ ಅನ್ನುವ ಉತ್ತರವನ್ನು ಸ್ವೀಕರಿಸುವುದನ್ನು ಕಲಿಸಬೇಕಾಗಿದೆ. ಯಾಕೆಂದ್ರೆ ಜೀವನದಲ್ಲಿ ನಾವು ಕೇಳಿದ್ದೆಲ್ಲವೂ ಸಿಗೋದಿಲ್ಲ. ಸಿಗದಾಗ ಅದನ್ನು ಒಪ್ಪಿಕೊಳ್ಳುವ ಮನಸ್ಸು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ತಾಳ್ಮೆ, ಇವೆಲ್ಲವೂ ಮಕ್ಕಳಿಗೆ ಚಿಕ್ಕನಿಂದಲೇ ಕಲಿಸಬೇಕಾದ ಪಾಠ. ಹಾಗಾಗಿ ಈ ವಿಡಿಯೋವನ್ನು ಮಕ್ಕಳಿಗೆ ತೋರಿಸಿ ಒಂದು ಮಾತು ಹೇಳಿ, ನಿನಗೆ ಇಷ್ಟವಾದ ವಸ್ತು ಸಿಗಲಿಲ್ಲ ಅಂತ ಜೀವನವನ್ನೇ ಕಳೆದುಕೊಳ್ಬೇಡ. ನಿನ್ನ ಹಿಂದೆ ನಿನ್ನನ್ನು ಪ್ರೀತಿಸುವ ತಂದೆ ತಾಯಿ ಇದ್ದಾರೆ. ಅವರ ಪ್ರೀತಿಯ ಬೆಲೆ ಯಾವ ಫೋನ್ಗಿಂತಲೂ ಯಾವ ವಸ್ತುಗಿಂತಲೂ ದೊಡ್ಡದಲ್ಲ ರೀ. ಮಕ್ಕಳಿಗೆ ಎಲ್ಲವನ್ನು ಕೊಡೋದಕ್ಕಿಂತ ಸಿಗದೆ ಇದ್ದಾಗಲೂ ಧೈರ್ಯವಾಗಿ ನಿಲ್ಲುವುದನ್ನು ಕಲಿಸುವುದು ತಂದೆ ತಾಯಿಯ ದೊಡ್ಡ ಜವಾಬ್ದಾರಿ. ಇನ್ನೊಂದು ಮುಖ್ಯವಾದ ವಿಷಯ, ನನಗೆ ಇದು ಕೊಡಿಸಿಲ್ಲ ಅಂದ್ರೆ ನಾನು ಇದೇ ರೀತಿ ಮಾಡ್ತೀನಿ ಅಂತ ತನ್ನ ತಂದೆ ತಾಯಿಯನ್ನು ಬ್ಲಾಕ್ ಮೇಲ್ ಮಾಡುವ ಮಕ್ಕಳು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರತಿಯೊಂದು ಆಸೆಯನ್ನು ಪೂರೈಸಲು ತಮ್ಮ ಜೀವನವನ್ನೇ ಕಷ್ಟಪಟ್ಟುಕೊಂಡಿದ್ದಾರೆ. ಅವರ ಪ್ರೀತಿಯನ್ನು ನಿಮ್ಮ ಹಠಕ್ಕೆ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಡಿ. ಒಂದು ವಸ್ತು ಸಿಗಲಿಲ್ಲ ಅಂದ್ರೆ ಅದು ನಿಮ್ಮ ಜೀವನದ ಅಂತ್ಯ ಅಲ್ಲ, ಆದರೆ ನಿಮ್ಮ ಒಂದು ತಪ್ಪು ನಿರ್ಧಾರ ನಿಮ್ಮನ್ನು ಮಾತ್ರವಲ್ಲ, ನಿಮ್ಮನ್ನು ಪ್ರೀತಿಸುವವರ ಇಡೀ ಜೀವನವನ್ನೇ ಬದಲಾಯಿಸಿದೆ. ಆದ್ದರಿಂದ ಹಠ ಮಾಡುವ ಮೊದಲು ಒಮ್ಮೆ ಯೋಚಿಸಿ, ನೀವು ಕೇಳುತ್ತಿರುವ ವಸ್ತುವಿಗಿಂತ ನಿಮ್ಮ ಜೀವನವೇ ನಿಮ್ಮ ತಂದೆ ತಾಯಿಗೆ ಹೆಚ್ಚು ಮುಖ್ಯ. ಅರ್ಥ ಆಗಿರುತ್ತೆ.